ನಾನಿವತ್ತು ಶ್ರೀ ವರಸಿದ್ಧಿ ವಿನಾಯಕ ವ್ರತದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡುವೆ. ಯಾರೆಲ್ಲ ವರಸಿದ್ಧಿ ವಿನಾಯಕ ವ್ರತ ಮಾಡುವ ಇಚ್ಛೆ ಇದೆಯೋ ಅವರು ಇದೇ ತಿಂಗಳು ಬುಧವಾರ ಆಗಸ್ಟ್ 27ರಂದು ಗಣೇಶ ಚತುರ್ಥಿಯ ದಿನ ಈ ವ್ರತವನ್ನು ಆರಂಭಿಸಬಹುದು. ಇದು ಫಲ ನೀಡುವ ವ್ರತವಾಗಿದೆ. ಈ ಸಲ ಗಣೇಶನ ವಾರವಾದ ಬುಧವಾರ ಗಣೇಶ ಚತುರ್ಥಿ ಬಂದಿರುವುದು ಇನ್ನೂ ವಿಶೇಷವಾಗಿದೆ. ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷ ಚೌತಿಯ ದಿವಸ ನಿಮ್ಮ ಮನೆಯಲ್ಲಿರುವ ಗಣೇಶ ಮೂರ್ತಿ ಅಥವಾ ಅಡಿಕೆಯನ್ನು ಅಥವಾ ಅರಿಶಿಣದ ಗಣೇಶನನ್ನು ವಿಳ್ಳೆದೆಲೆಯ ಮೇಲೆ ಇಟ್ಟು 21 ಗರಿಕೆ, 21 ಬಿಲ್ವಪತ್ರೆ, 21 ಕೆಂಪು ಹೂವು, 21 ಮಂತ್ರಾಕ್ಷತೆ, 21 ಗೆಜ್ಜೆ ವಸ್ತ್ರಗಳಿಂದ ಶ್ರೀ ವರಸಿದ್ಧಿ ಗಣೇಶನ ಪೂಜೆಯನ್ನು ಮಾಡಬೇಕು. ಬೆಲ್ಲವನ್ನು ಅಥವಾ ಆಕಳದ ಹಾಲನ್ನು ನೈವೇದ್ಯವಾಗಿ ಇಡಬೇಕು. ನಿಮ್ಮ ಕಾರ್ಯಸಿದ್ಧಿಗೆ ಸಂಕಲ್ಪ ಮಾಡಿಕೊಳ್ಳಿ. ನೀವು ಅಂದುಕೊಂಡ ಕಾರ್ಯ ಸಿದ್ಧಿಯಾಗಲಿ ಎಂದು ಮನಪೂರ್ವಕವಾಗಿ ಆ ಗಣಪತಿಯನ್ನು ಬೇಡಿಕೊಂಡು ಮಂಗಳಾರತಿ ಮಾಡಿ 21 ಪ್ರದಕ್ಷಿಣೆ ಹಾಕಬೇಕು. ಇದು 21 ದಿನಗಳ ಪೂಜೆಯಾಗಿದ್ದು ಸೂರ್ಯೋದಯಕ್ಕಿಂತ ಮೊದಲು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. 21ನೆಯ ದಿನ 21 ಮೋದಕ ಮಾಡಿ ನೈವೇದ್ಯ ಮಾಡಬೇಕು. 1 ಮೋದಕ ಶ್ರೀ ವರಸಿದ್ಧಿ ವಿನಾಯಕನಿಗೆ ಕೊಟ್ಟು 10 ಮೋದಕ ಮುತ್ತೈದರಿಗೆ ಕೊಟ್ಟು 10 ಮೋದಕವನ್ನು ತಾವು ಅಂದರೆ ತಮ್ಮ ಕುಟುಂಬದವರು ಸೇವಿಸಬೇಕು. ಹೀಗೆ ವ್ರತವನ್ನು ಮಾಡುವುದರಿಂದ ಶ್ರೀ ಸಿದ್ಧಿ ಗಣೇಶನು ಒಲಿದು ಅವರಿಗೆ ಅವರವರ ಇಷ್ಟಾರ್ಥಗಳನ್ನು ಕೊಟ್ಟು ರಕ್ಷಿಸುವನು. ಶ್ರೀ ವರಸಿದ್ಧಿ ವಿನಾಯಕ ಕಥೆ ಹಾಗೂ ವ್ರತ ಎಂಬ ಚಿಕ್ಕ ಪುಸ್ತಕ ಸಿಗುವುದು. ಅದರಲ್ಲಿ ವ್ರತದ ಬಗ್ಗೆ ಹಾಗೂ ಈ ವರಸಿದ್ಧಿ ವಿನಾಯಕ ವ್ರತದ ಕಥೆ ಇನ್ನು ಪ್ರತಿದಿನ ಪೂಜೆ ಆದ ಮೇಲೆ ಒಂದೊಂದು ಪುಟದ ಹಾಗೆ ಓದುತ್ತಾ ಬಂದು ಅದರಲ್ಲಿರುವ ಮಂಗಳಾರತಿ ಅಥವಾ ಸಂಕಷ್ಟನಾಶನ ಗಣೇಶನ ಸ್ತೋತ್ರಗಳನ್ನು ಪಠಿಸಿದರೆ ಇನ್ನೂ ಒಳ್ಳೆಯದು.